ನಮಸ್ಕಾರ ವೀಕ್ಷಕರೇ, ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. ವೀಕ್ಷಕರೇ, ನಮ್ಮೆಲ್ಲರಿಗೂ ಜೀವನದಲ್ಲಿ ಒಂದು ಗುರಿ ಇರುತ್ತೆ. ಅಂದರೆ ದೊಡ್ಡವರಾದ್ಮೇಲೆ ನಾನಾ ವೃತ್ತಿಗಳನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ. ಎಷ್ಟೋ ಜನ ಕೆಲಸಕ್ಕೆ ಹೋಗೋದನ್ನು ಇಷ್ಟಪಡ್ತಾರೆ. ಎಷ್ಟೋ ಜನ ನಾನು ಕೆಲಸಕ್ಕೆ ಹೋಗಲ್ಲ, ಬೇರೆ ಅವ್ರ ಕೈ ಕೆಳಗೆ ಕೆಲಸ ಮಾಡಲ್ಲ, ನಾನೇ ವ್ಯಾಪಾರ ಮಾಡ್ತೀನಿ ಅಂತ ಅಂದ್ಕೊಳ್ತಾರೆ. ಹಾಗೆ ನಮಗೆ ಅನುಗುಣವಾದಂತೆ ನಮ್ಗೆ ಯಾವುದಾಗುತ್ತೋ ಆ ಒಂದು ವೃತ್ತಿಗಳನ್ನು ಆಯ್ಕೆ ಮಾಡಿಕೊಂಡು ನಾವೆಲ್ಲರೂ ಕೂಡ ಕೆಲಸ ಮಾಡ್ತಿರ್ತೀವಿ. ಎಲ್ಲರ ಉದ್ದೇಶ, ಎಲ್ಲರ ಗುರಿ ಏನಾಗಿರುತ್ತೆ ಅಂದರೆ ಹಣ ಸಂಪಾದನೆ ಮಾಡಬೇಕು, ಜೀವನದಲ್ಲಿ ನನ್ನ ಫ್ಯಾಮಿಲಿ ಜೊತೆ, ನನ್ನ ಕುಟುಂಬದ ಜೊತೆ ಸುಖಕರವಾಗಿ, ಸಂತೋಷವಾಗಿ, ನೆಮ್ಮದಿಯಿಂದ ಬದುಕಬೇಕು, ಐಶ್ವರ್ಯ ನಮ್ಮ ಮನೇಲಿರಬೇಕು, ಏನು ತಗೋಬೇಕು ಅಂತಂದ್ರೂ ಕೂಡ ಯೋಚನೆ ಮಾಡದೆ, ಕುಂದು ಕೊರತೆ ಇಲ್ಲದೆ ಆರಾಮಾಗಿ ನಾವು ಜೀವನವನ್ನು ಕಳಿಬೇಕು ಅನ್ನುವಂಥದ್ದು ನಮ್ಮ ಮುಖ್ಯ ಉದ್ದೇಶ ಆಗಿರುತ್ತೆ. ಹೀಗಾಗಿ ಎಷ್ಟೋ ಜನ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಕೂಡ ಹಣ ಸಂಪಾದನೆ ಮಾಡೋಕ್ಕಾಗ್ತಿರಲ್ಲ. ಆದರೆ ಬಂದ ಹಣ ಎಷ್ಟೋ ಜನರಿಗೆ ಅದನ್ನು ಉಳಿಸ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇರಲ್ಲ. ಎಷ್ಟೋ ಜನ ಶ್ರೀಮಂತರಾಗ್ತಾರೆ, ಆದರೆ ಅಷ್ಟೇ ಬೇಗ ಮತ್ತೆ ಹಣವನ್ನು ಕಳೆದುಕೊಂಡು ಎಲ್ಲವನ್ನ ಕಳ್ಕೊಂಡು ಜೀವನದಲ್ಲಿ ದಿಕ್ಕೇ ಇಲ್ಲ ಅನ್ನುವಂತಹ ಒಂದು ಸ್ಥಿತಿಗೂ ಕೂಡ ತಲುಪ್ತಾರೆ. ಈ ರೀತಿ ಯಾಕಾಗತ್ತೆ? ಇದಕ್ಕೆ ಸರಿಯಾದಂತಹ ಮಾರ್ಗದರ್ಶನದ ಅವಶ್ಯಕತೆ ಇದೆಯಾ? ಖಂಡಿತವಾಗ್ಲೂ ಇದೆ. ಜೀವನದಲ್ಲಿ ನಾವು ಯಾವ ರೀತಿ ಹಣವನ್ನು ಸಂಪಾದನೆ ಮಾಡಬಹುದು, ಸಂಪಾದಿಸಿದಂತಹ ಹಣವನ್ನು ಯಾವ ರೀತಿ ಉಳಿಸ್ಕೊಂಡು ಹೋಗಬಹುದು, ಯಾವೆಲ್ಲ ರೀತಿಯ ನಮ್ಮ ಪೂರ್ವಜರು ಅನುಸರಿಸ್ತಾ ಇದ್ದಂತಹ ತಂತ್ರ ಮಂತ್ರಗಳನ್ನು ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಯಾವ ರೀತಿ ಶ್ರೀಮಂತರಾಗಿ ನೆಮ್ಮದಿಯಿಂದ ಬದುಕಬಹುದು, ಇದೆಲ್ಲದರ ಬಗ್ಗೆ ನಾವು ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಹಾಗಾದರೆ ಮತ್ಯಾಕೆ ತಡ, ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇದೆಲ್ಲದರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ವಿಶ್ವಚೇತನ ದುಡ್ಡಿನ ದ್ರೋಣಾಚಾರ್ಯ, ಜಿ ಕನ್ನಡ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು, ಹಾಗೆ ಲಕ್ಷಾಂತರ ಜನರ ಹಣದ ಸಮಸ್ಯೆಯನ್ನು ನೀಗಿಸಿರುವಂತಹ ಗುರುಗಳಾಗಿರುವಂತಹ ಅನಂತ ವಿಶ್ವಾಚಾರ್ಯ ಗುರುಜಿಯವರು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಜಿ, ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೀವನದಲ್ಲಿ ನಾವು ಅನುಸರಿಸಬೇಕಾದಂತಹ ಕೆಲವೊಂದು ವಿಧಾನಗಳು, ಅದರಿಂದ ಯಾವ ರೀತಿ ನಾವು ಹಣ ಸಂಪಾದಿಸಬಹುದು, ಜೀವನದಲ್ಲಿ ನೆಮ್ಮದಿಯಾಗಿ ಬದುಕಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಕಾರ್ಯಾಗಾರಗಳ ಮುಖಾಂತರ, ನಿಮ್ಮ ಪುಸ್ತಕಗಳ ಮುಖಾಂತರ, ಕಾರ್ಯಕ್ರಮಗಳ ಮುಖಾಂತರ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಬರ್ತಿದ್ದೀರಿ. ಈಗ ಎಷ್ಟೋ ಜನ ಜೀವನದಲ್ಲಿ ಕೆಲವೊಂದು ಸಲ ಅಂದುಕೊಂಡಿದ್ದನ್ನು ಪಡ್ಕೊಳ್ಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದಾಗ ಕೆಲವರಿಗಾಗುತ್ತೆ, ಕೆಲವರಿಗಾಗಲ್ಲ. ಆಗ ಏನು ಮಾಡ್ತಾರೆ? ಸಾಲವನ್ನು ಮಾಡ್ತಾರೆ, ಬೇರೆಯವರಿಂದ ಹಣವನ್ನು ತೆಗೆದುಕೊಳ್ಬಿಡ್ತಾರೆ. ಆಮೇಲೆ ಆ ಸಾಲ ತೀರ್ಸೋಕ್ಕಾಗಲ್ಲ, ಕಷ್ಟ, ನೋವು, ದುಃಖ, ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಸಂಬಂಧಗಳು ಸರಿ ಇಲ್ಲ, ಕುಟುಂಬದಲ್ಲಿ ವಾತಾವರಣ ಸರಿ ಇಲ್ಲ, ಈ ರೀತಿ ಕೊರಗಿ ನೆಮ್ಮದಿಯನ್ನು ಹಾಳು ಮಾಡಿಕೊಂಡೇ ಎಷ್ಟೋ ಜನ ತಮ್ಮ ಜೀವನವನ್ನು ಕೂಡ ಅಂತ್ಯ ಮಾಡಿಕೊಂಡಿರುವಂತಹ ಸಾಕಷ್ಟು ನಿದರ್ಶನಗಳು ನಮ್ಮಲ್ಲಿದೆ. ಅಂದರೆ ಯಾವ ರೀತಿ ಆ ಸಾಲದಿಂದ ಆಚೆ ಬರೋದು ಅಂತ ಅವ್ರಿಗೆ ಗೊತ್ತಾಗಲ್ಲ. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ವೇಳೆ ಸಾಲ ಆಗಿದ್ರೂ ಕೂಡ ಅದರಿಂದ ಯಾವ ರೀತಿ ಆಚೆ ಬರಬಹುದು, ಮತ್ತು ಸಾಲನೇ ಮಾಡದೇ ಇರೋ ರೀತಿಯಲ್ಲಿ ಯಾವ ರೀತಿ ನಮ್ಮ ಜೀವನ ನಡೆಸ್ಕೊಂಡು ಹೋಗಬಹುದು ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಕೊಡ್ತೀರಾ? ಖಂಡಿತ. ನೋಡಿ, ಸರ್ವಜ್ಞ ಹೇಳ್ತಾರೆ, ಇಲ್ಲೊಂದು ಸಣ್ಣದು ತುಂಬ ಅದ್ಭುತವಾಗಿರೋ ಕೋಟು. ಅವ್ರು ಹೇಳ್ತಾರೆ, ಅಂತಿಕ್ಕು ಇಂತಿಕ್ಕು ಎಂತಿಕ್ಕು ಎನ್ನಬೇಡ, ಚಿಂತಿಸುತ್ತ ದೇಹ ಬಡವಕ್ಕು, ಶಿವ ತೋರಿದಂತಿ ಹೋದೆ ಲೇಸು ಸರ್ವಜ್ಞ. ಅವ್ರು ಹೇಳ್ತಾರೆ ನೋಡಿ, ಹಾಗಿತ್ತು, ಹೀಗಿತ್ತು, ಹೀಗಿರ್ಬೋದಿತ್ತು, ಇನ್ನೇಗೇಗೋ ಬದುಕ್ಬೋದಿತ್ತು ಅನ್ನೋ ಒಂದು ಹಿತ್ತುಗಳ, ಅಂದರೆ ಆ ಚಿಂತೆ ಅಥವಾ ಮೋಹದಲ್ಲಿ ಜೀವಿಸಬೇಡ, ಶಿವ ತೋರಿದಂತೆ ನಡಿ, ನಿನಗೇನು ಬೇಕೋ ಅದೆಲ್ಲ ಸಿಕ್ಬಿಡುತ್ತೆ ಜೀವನದಲ್ಲಿ ಅಂತ ಸರ್ವಜ್ಞ ಹೇಳಿರುವಂಥದ್ದು. ನೀವು ಹೇಳಿದ್ರಿ, ನಾವು ಸಾಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ, ಅಥವಾ ಸಂಬಂಧಗಳ ಸಮಸ್ಯೆಗಳು, ಅಥವಾ ಕೋರ್ಟ್ ಕೇಸುಗಳು, ಇನ್ನಿತರ ಇದೆಲ್ಲ ಗಲಭೆಗಳು ಮನೆಗಳಲ್ಲಿ. ಏನು ಮಾಡೋದು ಅಂತಂತೇಳಿ ಕೆಫೆ ಕಾಫಿ ಡೇ ಓನರು ಸಿದ್ಧಾರ್ಥ್ ಅವರು ಮೇಡಮ್ ಹೇಳಿದ್ರು, ಎಷ್ಟೋ ಜನ ಜೀವ ಕಳ್ಕೊಂಡಿದ್ದಾರೆ ಅಂತಂತೇಳಿ. ಅವ್ರಿಗೆ ಅವ್ರ ಸಂಬಂಧ ನೋಡಿ ಹೇಗಿತ್ತು ನೋಡಿ. ಅವರು ತುಂಬ ಜನ ದೊಡ್ಡವ್ರಿಗೆಲ್ಲ ಪರಿಚಯ ಇದ್ದರು. ಆ ಕಾಲದಲ್ಲಿ ಅವ್ರು ತೀರೋ ಸಮಯದಲ್ಲಿ ಅವರ ಮಾವ ಎಸ್.ಎಂ. ಕೃಷ್ಣ ಅವರು ಸಹ ಬದುಕಿದ್ರು. ಅವರು ಯೋಚನೆ ಮಾಡಿದ್ದಿದ್ರೆ, ಒಂದು ವೇಳೆ ನಾನು ಬದುಕಬೇಕು ಅಂತ ಯೋಚನೆ ಮಾಡಿದ್ದಿದ್ರೆ ಖಂಡಿತವಾಗಿಯೂ ಯೂನಿವರ್ಸ್, ದೇವರು ದಾರಿ ಖಂಡಿತವಾಗಿ ತೋರಿಸ್ತಿದ್ರು. ಅವರೇನೋ ಕಾಮನ್ ಮ್ಯಾನ್ ಅಲ್ಲ, ಈ ವಾಸ್ ಅ ವೆರಿ ಸಕ್ಸಸ್ಫುಲ್ ಆಂಟ್ರಪ್ರಿನಿಯರ್. ಅವರೇ ಈ ಒಂದು ಭಯ ಯಾವಾಗ ಆತಂಕ ಬಂತೋ, ಯಾವಾಗ ನನ್ನ ಕೈಯಲ್ಲಿ ಆಗಲ್ಲ ಅಂತ ಅಂದ್ಕೊಂಡ್ಬಿಟ್ರೋ,
ಆಗ ನೀರು ಪಾಲಾಗೋಗ್ಬಿಡ್ತಾರೆ. ಸೊ ನಾವೆಲ್ಲ ಶ್ರೀಮಂತರಾಗದೇ ಇರೋದಕ್ಕೆ ಅಥವಾ ನಾವು ಅಂದುಕೊಂಡಷ್ಟರ ಮಟ್ಟಿಗೆ ಜೀವನ ಮಾಡದೇ ಇರೋದಕ್ಕೆ ಕಾರಣ ಈ ಭಯ ಎನ್ನುವಂತಹ ಕಲಿ ಅಥವಾ ಪಿಶಾಚಿ. ಸೊ ಭಯ ಅನ್ನುವಂಥದ್ದು ಹೋಗೋ ತನಕ ಹಣ ಆಸ್ತಿ ಐಶ್ವರ್ಯ ಅಲ್ಲ, ಸುಖ ಶಾಂತಿ ನೆಮ್ಮದಿ ಯಾವುದೂ ನಮ್ಮ ಲೈಫ್ಗೆ ಬರೋದಿಲ್ಲ. ಭಯ ಇರಬಾರ್ದು. ಭಯ ಎಲ್ಲಿರುತ್ತೋ, ಯಾರಲ್ಲಿರುತ್ತೋ, ಯಾರ ಮನೆಯಲ್ಲಿರುತ್ತೋ, ಯಾವ ದೇಶದಲ್ಲಿರುತ್ತೋ ಅವ್ರು ಯಾವತ್ತೂ ಶ್ರೀಮಂತರಾಗೋದಕ್ಕೆ ಸಾಧ್ಯವೇ ಇಲ್ಲ. ಜಸ್ಟ್ ಇಮ್ಯಾಜಿನ್, ಎಲ್ಲಿಂದ ಯಾಕೆ ಭಯ ಬರುತ್ತೆ? ನೀವು ಯೋಚನೆ ಮಾಡಿ ನೋಡಿ. ಈಗ ಭಯ ಹೋಗ್ಬೇಕಪ್ಪ, ಭಯ ಇರಬಾರ್ದು. ಯಾವಾಗ ಯಾಕೆ ಭಯ ಬರುತ್ತೆ? ಫಸ್ಟ್ ಆಫ್ ಆಲ್, ಎಲ್ಲಿ ತಪ್ಪಿರುತ್ತೋ, ಎಲ್ಲಿ ಮೋಸ ಇರುತ್ತೋ, ಎಲ್ಲಿ ವಂಚನೆ ಇರುತ್ತೋ, ಎಲ್ಲಿ ಸುಳ್ಳಿರುತ್ತೋ. ನೋಡಿ, ಇವೆಲ್ಲ ಇಷ್ಟೊತ್ತು ಹೇಳಿದ್ನಲ್ವ ಈ ಪದಗಳು, ಇವೆಲ್ಲದರಲ್ಲೂ ರಾಕ್ಷಸ ಇದ್ದಾನೆ. ಸುಳ್ಳಲ್ಲಿದ್ದಾನೆ, ಮೋಸದಲ್ಲಿದ್ದಾನೆ, ಅಸತ್ಯದಲ್ಲಿದ್ದಾನೆ. ನಾವೇನೆಲ್ಲ ಮಾಡ್ತಿದ್ದೀವಲ್ಲ ಕೆಟ್ಟ ರೂಪದಲ್ಲಿ, ಲಂಚ ಅನ್ನುವಂಥದ್ದು, ಅದರಲ್ಲಿ ಏನಿದ್ದಾನೆ? ಕಲಿ ಇದ್ದಾನೆ, ರಾಕ್ಷಸ ಇದ್ದಾನೆ. ಯಾವ ಮೂಲಕ ದುಡ್ಡು ಬಂತು ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟು. ಸಾಲದಲ್ಲೂ ಕಲಿ ಇದ್ದಾನೆ. ಯಾವಾಗ? ಯಾವ ಸಾಲವನ್ನು ನಾವು ವ್ಯಾಪಾರಕ್ಕೆ ಬಳಸೋದನ್ನು ಬಿಟ್ಟು ಯಾವುದೋ ಆಡಂಬರಕ್ಕೆ, ಏನೋ ಬಟ್ಟೆ ತೆಗೆದುಕೊಳ್ಳೋದಕ್ಕೆ, ಬಂಗಾರ ತೆಗೆದುಕೊಳ್ಳೋದಕ್ಕೆ, ಅಥವಾ ದಾನ ಮಾಡೋದಕ್ಕೆ, ಅಥವಾ ಸುಮ್ಮನೆ ಏನೋ ಮನೆ ಕಟ್ಬಿಡೋದಕ್ಕೆ ಅಂತ ಸಾಲ ತೆಗೆದುಕೊಳ್ತೀವೋ ಅದರಲ್ಲೂ ಕಲಿ ಇರ್ತಾನೆ. ಆಗ ನಮಗೆ ಭಯ ಸೃಷ್ಟಿಯಾಗುತ್ತೆ. ಎಲ್ಲಿ ಭಯ ಇರುತ್ತೋ ಅಲ್ಲಿ ದುಡ್ಡಿರೋದಿಲ್ಲ, ಅಲ್ಲಿ ಲಕ್ಷ್ಮಿ ನೆಲೆಸೋದಿಲ್ಲ. ಅದರ ಬದಲಿಗೆ ದರಿದ್ರ ಲಕ್ಷ್ಮಿ ಭಯ ಇರೋ ಜಾಗದಲ್ಲಿ, ಭಯ ಇರೋ ಮನಸ್ಸುಗಳಲ್ಲಿ ನೆಲೆಸಿರ್ತಾಳೆ. ಭಯ ಬರೋದಕ್ಕೆ ಇನ್ನೊಂದು ಕಾರಣ ಏನು ಗೊತ್ತಾ? ಅಜ್ಞಾನ. ಯಾರೋ ಒಬ್ಬರು ಸಡನ್ನಾಗಿ ಕರೀತಾರಪ್ಪ, ಸ್ಟೇಜ್ ಮೇಲೆ ಬಂದು ಸ್ಪೀಚ್ ಕೊಡಬೇಕು ಅಂತಂತೇಳಿ. ನಿಮಗೆ ಸ್ಪೀಚ್ ಕೊಡಬೇಕು ಅಂತ ಆಸೆ ಇದೆ, ಸ್ಟೇಜ್ ಫಿಯರ್ ಅಂತ ಹೇಳ್ತಾರಲ್ವ. ಸ್ಟೇಜ್ ಫಿಯರ್ ಯಾಕೆ ಗೊತ್ತಾ ಇರೋದು? ಸ್ಟೇಜ್ ಫಿಯರು ನಿಮ್ಮ ನಾಲೆಜು ಅಥವಾ ಜ್ಞಾನ ಇಲ್ಲದೆ ಇರೋದಕ್ಕೆ. ಈಗ ಯಾವುದೋ ಒಂದು ಸಬ್ಜೆಕ್ಟ್ ಯಾರೋ ಒಬ್ಬರು ಕೇಳ್ತಾರೆ, ನಿಮಗೆ ಗೊತ್ತಿರೋದಿಲ್ಲ ಅದ್ರ ಬಗ್ಗೆ ನೀವು ಹೇಳೋದಕ್ಕೆ ಫುಲ್ ಭಯ ಗಾಬರಿ ಆಗಿಬಿಡುತ್ತೆ. ಬಿಕಾಸ್ ಅಜ್ಞಾನಿ ನೀವು ಆ ಸಬ್ಜೆಕ್ಟಲ್ಲಿ. ಯಾವಾಗ ಜ್ಞಾನ ಇರುತ್ತೋ ಭಯ ಅನ್ನುವಂಥದ್ದಕ್ಕೆ ಚಾನ್ಸೇ ಇಲ್ಲ. ಈಗ ನೋಡಿ, ಮೇಡಮ್ ಎಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತಾರೆ. ಶಿ ಸ್ಪೀಕ್ಸ್ ಬಿಕಾಸ್ ಶಿ ಹ್ಯಾಸ್ ವಿಸ್ಡಮ್, ಶಿ ಹ್ಯಾಸ್ ನಾಲೆಜ್, ಶಿ ಈಸ್ ನೋನ್ ದಿಸ್ ಥಿಂಗ್. ಸೊ ದಟ್ಸ್ ವೈ ಶಿ ಈಸ್ ಸೋ ಕಾನ್ಫಿಡೆಂಟ್. ನಾವು ಐ ಸ್ಪೀಕ್, ನಾನು ಮಾತಾಡ್ತಿದ್ದೀನಿ ಹಣದ ಬಗ್ಗೆ, ಆಸ್ತಿ ಬಗ್ಗೆ, ಐಶ್ವರ್ಯದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ, ಸಂಸ್ಕಾರದ ಬಗ್ಗೆ, ಕ್ಯಾರೆಕ್ಟರ್ ಬಗ್ಗೆ. ಬಿಕಾಸ್ ಐ ಹ್ಯಾವ್ ದಿಸ್ ದ್ಯಾಟ್ ಇನ್ ಮೀ ಇನ್ ಪ್ಲೆಂಟಿ. ನಂತರ ಹೆಚ್ಚಿದೆ ಅದೆಲ್ಲನೂ. ಅದಕ್ಕೋಸ್ಕರ ನನಗೆ ನಿರ್ಗಳವಾಗಿ, ಆರಾಮಾಗಿ, ಸುಲಭವಾಗಿ, ಸುಲಲಿತವಾಗಿ ಮಾತಾಡಬಲ್ಲೆ. ಬಿಕಾಸ್ ಐ ಹ್ಯಾವ್ ದ್ಯಾಟ್ ವಿತ್ ಮೀ. ಸಪೋಸ್ ಐ ಡಿಂಟ್ ಹ್ಯಾವ್ ದ್ಯಾಟ್, ಐ ವುಡ್ ಹ್ಯಾವ್ ಬೀನ್ ಅಫ್ರೈಡ್. ನನಗೋ ಬಯಾಟ್ ಮಾಡ್ಕೊಂಡು ಏನಾದರೂ ಬಂದುಬಿಟ್ಟಿದ್ದಿದ್ರೆ, ಅಥವಾ ಮೇಡಮ್ ಬಯಾಟ್ ಮಾಡ್ಕೊಂಡು ಬಂದಿದ್ದಿದ್ರೆ, ಒಂದು ಲೈನ್ ಎಲ್ಲಾದರೂ ಮಿಸ್ ಆಗಿದ್ದರೆ ಗಾಬರಿ ಆಗಿಬಿಡ್ತಾಯಿತ್ತು. ಅಯ್ಯೋ ನಾನು ಬಂದಿಲ್ವಲ್ಲಪ್ಪ ಅಂತಂತೇಳಿ. ಸೊ ಇಟ್ ಈಸ್ ದೇರ್ ಪಾರ್ಟ್ ಆಫ್ ಅಸ್. ಸೊ ಭಯ ಇರಬಾರ್ದು. ಭಯ ಇರೋ ಹತ್ರ ಲಕ್ಷ್ಮಿ ಬರೋದಿಲ್ಲ. ಸೊ ಒಂದು ಪುಟ್ಟ ಕತೆ, ಆ ಪುಟ್ಟ ಕತೆ ನಾವು ಯಾವಾಗ ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಡ್ತೀವ ಲೈಫಲ್ಲಿ, ನಾವೆಲ್ಲರೂ ಶ್ರೀಮಂತರಾಗೋದು ಗ್ಯಾರಂಟಿ. ಒಂದು ಸಲ ಎಷ್ಟೋ ವರ್ಷಗಳ ಹಿಂದುಗಡೆ, ಸುಮಾರು ಸಾವಿರಾರು ವರ್ಷಗಳ ಹಿಂದುಗಡೆ, ಶ್ರೀಕೃಷ್ಣ ಇದ್ದಂಥ ಸಮಯ ಇದು. ದ್ವಾಪರ ಯುಗದಲ್ಲಿ ಕೃಷ್ಣ ಮತ್ತು ಕೃಷ್ಣನ ಅಣ್ಣ ಬಲರಾಮ ಇಬ್ಬರು ಯಾವುದೋ ದೂರದ ಊರಿಗೆ ಹೋಗ್ಬೇಕಿರುತ್ತೆ. ನಡ್ಕೊಂಡು ಹೋಗ್ತಿರ್ತಾರೆ ಕಾಡಲ್ಲಿ. ದಟ್ಟ ಕಾಡು, ಅರಣ್ಯ, ಪ್ರಾಣಿಗಳು ಅದು ಎಲ್ಲ ಇರುತ್ತೆ. ಹೋಗ್ತಿರ್ಬೇಕಂತಂದರೆ ಕತ್ಲಾಗ್ಬಿಡುತ್ತೆ, ಸಂಜೆ ಆಗಿಬಿಡುತ್ತೆ. ಈಗ ಹೇಗೆ ಹೋಗೋದು? ಆ ಕಾಲದಲ್ಲಿ ಲೈಟ್ ಏನಿಲ್ವಲ್ಲ, ಈಗಿದ್ದಾಗೆ ಟಾರ್ಚು, ಬ್ಯಾಟ್ರಿ ಎಂಥದ್ದು ಇರೋದಿಲ್ಲ. ಸೊ ಆಗ ಬಲರಾಮ ಮತ್ತು ಕೃಷ್ಣ ಇಬ್ಬರು ಮಾತಾಡ್ಕೊಳ್ತಾರೆ, ಹೇಗೂ ನಿದ್ದೆ ಮಾಡಿಬಿಡೋಣ ನೈಟ್ ಇಲ್ಲೇ, ಇವತ್ತು ಈ ಕಾಡಲ್ಲೇ. ಬಟ್ ಇಬ್ಬರು ಮಲಗಿಬಿಟ್ರೆ ಏನೋ ಪ್ರಾಣಿಗಳು ಬಂದೇನೋ ಆಗಿಬಿಟ್ರೆ, ಸೊ ನೀನು ಮಲಗಿದಾಗ ನಾನು ಎದ್ದಿರ್ತೀನಿ, ನಾನು ಮಲಗಿದಾಗ ನೀನು ಎದ್ದಿರಬೇಕು ಅಂತ ಇಬ್ಬರು ಮಾತಾಡ್ಕೊಳ್ತಾರೆ. ಈಗ ಇಬ್ಬರಲ್ಲಿ ದೊಡ್ಡವನ ಯಾರು? ಬಲರಾಮ ಹೇಳ್ತಾನೆ, ತಮ್ಮ ಕೃಷ್ಣ, ನೀನು ಫಸ್ಟ್ ಮಲ್ಕೋ, ನೀನು ಯಾವಾಗ ಸರಿ ಹೋಗುತ್ತೋ, ನಿದ್ದೆಯಲ್ಲಿ ಆಗುತ್ತೋ ಆಮೇಲೆ ನಾನು ಮಲಗ್ತೀನಿ ಅಂತ ಹೇಳ್ತಾನೆ. ಆಯ್ತಣ್ಣ ಅಂದ್ಬಿಟ್ಟು ಕೃಷ್ಣ ಮಲಗ್ತಾನೆ. ಮಲಗಿ ಆದಮೇಲೆ ಸ್ವಲ್ಪ ಹೊತ್ತಾಗುತ್ತೆ, ಗಾಢ ನಿದ್ರೆಗೆ ಕೃಷ್ಣ ಹೊರಟೋಗ್ತಾನೆ. ಬಲರಾಮ ಎದ್ದು ಕೂತಿರ್ತಾನೆ. ಸಡನ್ನಾಗಿ ಒಂದು ರಾಕ್ಷಸ ಬರ್ತಾನೆ ಮೇಡಮ್. ಆ ರಾಕ್ಷಸ ಬಂದು, ಏಯ್ ಏನರೋ ಇಲ್ಲಿ ನಿಮ್ಮ ಕೆಲಸ, ಇದು ನನ್ನೂರಿದು, ನಮ್ಮೂರಿಗೆ ಬಂದ್ಬಿಟ್ಟು ನೀವು ಆರಾಮಾಗಿ ಇಲ್ಲಿ ಕೂತಿದ್ದೀರಾ, ಯಾರು ಪರ್ಮಿಷನ್ ತೆಗೆದುಕೊಂಡು ಬಂದ್ರಿ ಅಂತ ರಾಕ್ಷಸ ಕೇಳ್ತಾನೆ.
ಆ ರಾಕ್ಷಸನ ನೋಡಿದ್ದೆ ಬಲರಾಮನಿಗೆ ಭಯ ಆಗ್ಬಿಟ್ಟು, ಅಯ್ಯೋ ಸ್ವಾಮಿ ಏನಪ್ಪ ಈ ಥರ ಇದೆ, ಇದು ಯಾವುದೋ ಭೂತ ಏನಾದರೂ ಮಾಡಿಬಿಡುತ್ತೋ ಸಾಯಿಸ್ಬಿಡುತ್ತೋ ಅಂತ ಭಯಪಟ್ಬಿಟ್ಟು, ಅಯ್ಯೋ ನಾವು ಹೋಗ್ಬಿಡ್ತೀವಿ ಸ್ವಲ್ಪ ಹೊತ್ತಷ್ಟೇ ಗೊತ್ತಾಗಲಿಲ್ಲ ಅಂತ ಹೇಳ್ತಿರ್ತಾನೆ. ಅವನು ಗಾಬರಿ ಭಯ ಪಡ್ತಿದ್ದಂಗೆ ರಾಕ್ಷಸ ಇಷ್ಟುದ್ದ ಇರ್ತಾನೆ, ಸಡನ್ನಾಗಿ ಬೆಟ್ಟದಷ್ಟು ಉದ್ದ ಆಗಿಬಿಡ್ತಾನೆ. ಬಲರಾಮನಿಗೆ ಶಾಕ್, ಭಯ ಆಗ್ತಾನೇ ಇದೆ, ಈ ರಾಕ್ಷಸ ಬೆಳಿತಾನೇ ಇದ್ದಾನೆ. ಎಷ್ಟೊತ್ತು ಬಲರಾಮ ಭಯ ಪಡ್ತಿದ್ದಾನೋ ಅಷ್ಟೊತ್ತು ರಾಕ್ಷಸ ಇನ್ನೂ ಆಕಾಶದ ಎತ್ತರಕ್ಕೆ ಹೊರಟೋಗ್ತಾನೆ. ಬಲರಾಮನಿಗಿನ್ನು ಆಗಲ್ಲ ತಡ್ಕೊಳ್ಳೋದಕ್ಕೆ, ಇನ್ನು ಕೃಷ್ಣನ ಎದ್ದೇಳಿಸ್ಲೇಬೇಕು. ಅಯ್ಯೋ ತಮ್ಮ ಮಲಗಿದಾನೆ, ಏನು ಮಾಡೋದು ಅಂತೇಳಿ, ಬಟ್ ಆದರೂ ಗಟ್ಟಿ ಚೀರ್ಕೊಳ್ತಾ ಕಿರ್ಚ್ಕೊಳ್ತಾ ಕೃಷ್ಣ ಕೃಷ್ಣ ಅಪ್ಪ ಅಂತ ಹೇಳ್ಕೊಂಡು ಮೂರ್ಛೆ ತಬ್ಬಿದೋಗ್ಬಿಡ್ತಾನೆ. ಆಗ ಶ್ರೀಕೃಷ್ಣ ಧ್ವನಿ ಕೇಳುತ್ತಲ್ವ, ಎದ್ದೇಳ್ತಾನೆ, ನಿದ್ದೆಯಿಂದ ಆರಾಮಾಗಿ ಎದ್ಬಿಟ್ಟು ನೋಡ್ತಾನೆ, ಏನಪ್ಪ ಅಣ್ಣ ಮಲಗಿಬಿಟ್ಟಿದ್ದಾನೆ, ಏನಾಯಿತು ಅಂತಂತ ಹೇಳ್ಬಿಟ್ಟು ಈಚೆ ತಿರುಗ್ತಾನೆ. ನೋಡಿದ್ರೆ ರಾಕ್ಷಸ. ಆಗ ಶ್ರೀಕೃಷ್ಣ ಆರಾಮಾಗಿ ನೋಡ್ತಾನೆ. ಆ ರಾಕ್ಷಸ ಹೇಳುತ್ತೆ, ಏಯ್ ಯಾಕೆ ಇಲ್ಲಿ ಬಂದೆ ಅಂತ. ಅದಕ್ಕೆ ಹೇಳುತ್ತೆ, ಅರೆ ಈ ಭೂಮಿನೇ ನಂದು, ಈ ಪ್ರಪಂಚನೇ ನಂದು, ನಾನೇ ಇಲ್ಲಿ ಬರಬಾರ್ದು, ನೀನೇ ಇಲ್ಲಿ ಬಂದೆ ಅಂತ ಕೇಳಿದ್ದೆ. ರಾಕ್ಷಸ ಅಷ್ಟು ಸೈಜ್ ಇರುತ್ತಾ, ಅಷ್ಟು ಉದ್ದ ಆಗ್ಬಿಟ್ಟಿರ್ತಾನಲ್ವ, ಅರ್ಧ ಕಮ್ಮಿ ಆಗಿಬಿಡುತ್ತೆ. ಆಕಾಶದ ಎತ್ತರಕ್ಕೆ ಇರೋ ರಾಕ್ಷಸ ಅರ್ಧಕ್ಕರ್ಧ ಕಡಿಮೆ ಆಗಿಬಿಡ್ತಾನೆ. ಈಗ ಮತ್ತೆ ಕೇಳ್ತಾನೆ, ನಿನ್ನ ಸಾಯಿಸ್ಬಿಡ್ತೇನೆ, ನಿನ್ನ ಇಬ್ಬರನ್ನೂ ತಿಂದುಬಿಡ್ತೇನೆ, ಕೊಂದುಬಿಡ್ತೇನೆ ಅಂತ ಹೇಳ್ತಾನೆ. ಆಗ ರಾಕ್ಷಸನಿಗೆ ಹೇಳ್ತಾನೆ, ನಿನಗೆ ಜೀವ ಕೊಟ್ಟಿದ್ದೆ ನಾನು, ಈ ಭೂಲೋಕಕ್ಕೆಲ್ಲ ಪ್ರಾಣ ಅಂತ ಕೊಟ್ಟಿದ್ದೆ ನಾನು, ನನ್ನ ಪ್ರಾಣ ತೆಗೆದುಕೊಳ್ಳೋ ಅಷ್ಟು ಶಕ್ತಿ ನಿನಗಿದೆಯಾ? ಮುಟ್ಟಾಳ, ಶಟ್ ಅಪ್ ಮ್ಯಾನ್, ಸುಮ್ಮನಿರ ನೀನು. ಅದಕ್ಕೆ ಇವನು ಮತ್ತೆ ರಾಕ್ಷಸ ಮತ್ತೆ ಸಣ್ಣ ಆಗ್ಬಿಡ್ತಾನೆ, ಫುಲ್ ಸಣ್ಣ, ಈಗ ಫುಲ್ ಚಿಕ್ಕದಾಗಿ ಆಗ್ಬಿಟ್ಟಿದ್ದಾನೆ ಈಗ. ಆಮೇಲೆ ಹೇಳ್ತಾನೆ, ಸೈಲೆಂಟಾಗಿ ಹೋಗ್ಬಿಡು, ಇಲ್ಲ ಅಂದರೆ ಇವತ್ತಿನ ಕಡೆ ದಿನ ಆಗ್ಬಿಡುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಅಷ್ಟೊತ್ತಿಗೆ ಆ ರಾಕ್ಷಸ ಈ ಬೆಟ್ಟದಷ್ಟು, ಈ ಏನದು ಆಕಾಶದಷ್ಟು ಬೆಳೆದಿರ್ತಕ್ಕಂಥ ರಾಕ್ಷಸ ಪುಟ್ಟ ಬಾಲಕನು, ಅಂದರೆ ಇಷ್ಟುದ್ದ, ಈ ಪೆನ್ ರೀತಿ ಆಗ್ಬಿಡ್ತಾನೆ, ಪೆನ್ ಕ್ಯಾಪ್ ಇದೆಯಲ್ವಾ ಅಷ್ಟಾಗ್ಬಿಡ್ತಾನೆ, ಇಷ್ಟ ಆಗ್ಬಿಡ್ತಾನೆ. ಅಷ್ಟು ದೊಡ್ಡ ರಾಕ್ಷಸ ಎಷ್ಟಾಗಿ ಇಷ್ಟ ಆಗಿರ್ತಾನೆ. ಅವನು ನಿಧಾನವಾಗಿ ತೊಗೊಂಡ್ಬಿಟ್ಟು ಕೈಯಲ್ಲಿ ಇಟ್ಕೊಳ್ತಾನೆ. ಹೀಗೆ ಶ್ರೀಕೃಷ್ಣ ಹೀಗೆ ಇಟ್ಕೊಂಡು, ಏನಯ್ಯ ಇದೆಲ್ಲ, ದೇವ್ರ ಕಣಯ್ಯ, ನಾವು ಯಾರು ಅಂದ್ಕೊಂಡೆ ನೀನೇನು, ನಾವೆಲ್ಲಿ ನೀವೆಲ್ಲಿ ಅಂತಂತೇಳಿ ಅದ್ರ ಜೊತೆ ಸುಮ್ಮನೆ ಮಾತಾಡ್ತಿರ್ತಾನೆ. ಆಗ ಬಲರಾಮ ಎದ್ದೇಳ್ತಾನೆ, ತಮ್ಮ ಕೃಷ್ಣ, ಎಲ್ಲೋದು ರಾಕ್ಷಸ, ಎಲ್ಲೋದು ಭೂತ, ಯಪ್ಪ ನಮ್ಮನ್ನು ಸಾಯಿಸ್ಬಿಡ್ತು ಅಂತ ಭಯ ಬಂದ್ಬಿಟ್ಟು ನಾನು ಗಾಬರಿಯಾಗಿ ಮೂರ್ಛೆ ತಬ್ಬಿದೋಗ್ಬಿಟ್ಟೆ ಅಂತೇಳಿ. ಅಣ್ಣ ಬಾಯಲ್ಲಿ ನೋಡೋಣ, ಇಲ್ಲಿದ್ದಾನೆ ಇವನೇನೇನಣ್ಣ ನೀನು ನೋಡಿದ್ದು, ಇವನು ನೋಡ್ಬಿಟ್ಟು ಭಯಪಟ್ಟ ನೀನು ಅಂತ. ಆಗ ಬಲರಾಮನಿಗೆ ಹೇಳ್ತಾನೆ ಶ್ರೀಕೃಷ್ಣ, ನಾವು ಯಾವುದಕ್ಕೆಲ್ಲ ಹೆದರ್ತೀವೋ, ಭಯ ಪಟ್ಕೊಳ್ತೀವೋ, ಆತಂಕ ಪಡ್ತೀವೋ, ಅದೆಲ್ಲವೂ ನಮ್ಮನ್ನು ನುಂಗ್ಬಿಡುತ್ತೆ, ಸಾಯಿಸ್ಬಿಡುತ್ತೆ, ನಾವೇನೂ ಮಾಡೋಕ್ಕಾಗೋಲ್ಲ, ಆ ರೀತಿ ಮಾಡಿಬಿಡುತ್ತೆ. ಚಿಂತಾಯಶ್ಚ ಚಿತಾಯಶ್ಚ ಬಿಂದು ರೇಖೋ ವಿಶಿಷ್ಯತೆ ಚಿತಾದಹತಿ ನಿರ್ಜೀವಂ ಚಿಂತಾತು ಸಜೀವಕಂ. ಯಾವುದ್ರ ಬಗ್ಗೆ ಎಲ್ಲ ನಾವು ಆಲೋಚನೆ ಮಾಡ್ತೀವೋ ಅದೆಲ್ಲವೂ ಬೆಟ್ಟದಾಗೆ ಬೆಳೆದು ನಮ್ಮನ್ನೇ ಕೊಂದು ಬಿಡುತ್ತೆ, ಅದ್ರ ಬಗ್ಗೆ ಚಿಂತೆ ಮಾಡಬಾರ್ದು ಬಲರಾಮ ಅಂಥೇಳಿ. ಸೊ ಹಾಗಾಗಿ ನಮ್ಮ ಲೈಫಲ್ಲೂ ಅಷ್ಟೇ ಸಾಲ ಇದೆ, ಸಾಲ ಮಾಡಿದೆ ಯಾರು? ಜಸ್ಟ್ ಥಿಂಕ್ ಅಬೌಟ್ ಇಟ್. ಗೌರ್ಮೆಂಟ್ ಸಾಲ ಮಾಡಿ ಸಾಲ ಕಟ್ಟಿ ಅಂತ ನಮ್ಗೆ ಹೇಳಿದ್ರ? ಇಲ್ಲ ಪಕ್ಕದ ಮನೆಯವ್ರು ಯಾರೋ ಮಾಡಿಬಿಟ್ಟು ನಮ್ಮ ಸಾಲ ನೀವು ತೀರಿಸಿ ಅಂತ ಹೇಳಿದ್ರ? ನಾವೇ ತಾನೇ ಸಾಲ ಮಾಡಿದ್ದು, ಮಾಡಿದವ್ರಿಗೆ ತೀರಿಸೋದಕ್ಕಾಗಲ್ವಾ? ಅಲ್ಲ, ತಪ್ಪಾಗಿ ಏನೋ ಸ್ವಲ್ಪ ಜಾಸ್ತಿ ಮಾಡಿರ್ಬೋದು, ಆಯಿತು ಒಂದು 5 ತಿಂಗಳು ಜಾಸ್ತಿನೇ ತೆಗೆದುಕೊಳ್ಳಿ ಬಿಡಿ, ತೀರಿಸ್ಬಿಡೋಣ. ಸೊ ಇದಕ್ಕೆ ವಿಶ್ವತಂತ್ರ ಇದೆ. ಇದನ್ನು ಹೇಗೆ ತೀರಿಸ್ಬೇಕು? ಪ್ರತಿದಿನ ರಾತ್ರಿ ಏನೋ ಒಂದು ಮಾಡೋದಿದೆ ಕ್ರಿಯೆ, ಅದನ್ನು ನಾನು ಹೇಳ್ಕೊಟ್ಟಿದ್ದೇನೆ. ಈ ಸಣ್ಣ ಒಂದು ಹೋಮದಂಥ ಒಂದು ಕುಂಡ ಇಟ್ಕೊಳ್ಬೇಕು. ಇದನ್ನು ವರ್ಕ್ಶಾಪಲ್ಲಿ ಹೇಳ್ಕೊಡ್ತೇನೆ, ಯಾವ ರೀತಿ ಮಾಡಬೇಕು. ಪ್ರತಿದಿನ ಸಾಲಗಳನ್ನೆಲ್ಲ ಹಳದಿ ಕಲರ್ ಪೇಪರಲ್ಲಿ ಬರೆದು ಅದನ್ನು ಬ್ಲ್ಯಾಕ್ ಇಂಕ್ ಪೆನ್ನಲ್ಲಿ ಬರೆದು ರೆಡ್ ಇಂಕ್ ಪೆನ್ನಲ್ಲಿ ಎಲ್ಲವನ್ನು ಕಾಟ್ ಮಾಡ್ತಾ ಅದನ್ನು ಸುಟ್ಟಾಕಬೇಕು. ಸುಡಬೇಕಂತಂದರೆ ಮಂತ್ರವನ್ನು ಹೇಳಬೇಕು. ಯಾವ ಮಂತ್ರ ಹೇಳಬೇಕು ಅದನ್ನು ನನ್ನ ಕಾರ್ಯಾಗಾರದಲ್ಲಿ ಹೇಳ್ಕೊಡ್ತೇನೆ. ಸೊ ದಯವಿಟ್ಟು ಇದನ್ನು ಮಾಡಿ. ಹಾಗೆಯೇ ಈಗ ಪಿತೃಪಕ್ಷ ಬರ್ತಿದೆ. ಯಾರೆಲ್ಲ ಪಿತೃಗಳಿಗೆ ಬೇಕಾಗಿರೋ ಸಂಸ್ಕಾರಗಳನ್ನು ಮಾಡೋದಿಲ್ವೋ ಅಂಥವ್ರಿಗೂ ಕರ್ಮ ಹೋಗೋದಿಲ್ಲ.
ಸೊ ತುಂಬ ಖರ್ಚೇ ಆಗೋದಿಲ್ಲ ಇದಕ್ಕೆ. ಸೊ ದಯವಿಟ್ಟು ಮಾಡಿ. ಯಾರಿಗೆಲ್ಲ ಹೇಗೆ ಮಾಡಬೇಕು ಅಥವಾ ಮಾಡೋದಕ್ಕೆ ಗೊತ್ತಿಲ್ಲ, ಗೊಂದಲ ಇದೆ ಅಂತಂದರೆ ದಯವಿಟ್ಟು ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ. ನಾವು ಅದನ್ನು ತಿಳಿಸ್ಕೊಡ್ತೇವೆ ಯಾವ ರೀತಿ ಮಾಡಬೇಕು ಅಂತಂತೇಳಿ. ಕಾರ್ಯಾಗಾರದಲ್ಲೂ, ಮುಂಬರುವ ಕಾರ್ಯಾಗಾರದಲ್ಲೂ ಪಿತೃಪಕ್ಷದ ಬಗ್ಗೆ, ಅದರ ವಿಶೇಷತೆಯ ಬಗ್ಗೆ, ಆ ಕರ್ಮ ಕಳೆದುಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಸೊ ಯು ಮಸ್ಟ್ ಫಾಲೋ ಆಲ್ ದ್ಯಾಟ್. ಎವ್ರಿಥಿಂಗ್ ಇನ್ ದಿಸ್ ಯೂನಿವರ್ಸ್ ಈಸ್ ಕಂಪ್ಲೀಟ್ಲಿ ಇನ್ ಆರ್ಡರ್. ನಥಿಂಗ್ ಈಸ್ ಇನ್ ಡಿಸ್ಆರ್ಡರ್. ಸೊ ನಮಗೆ ಕಷ್ಟ ಬಂದಿರೋದು ಅದು ಸರಿಯಾಗೇ ಇದೆ, ಅಥವಾ ಯಾರೋ ಖುಷಿಯಲ್ಲಿದ್ದಾರೆ, ಸಂತೋಷವಾಗಿದ್ದಾರೆ, ಅದು ಸರಿಯಾಗೇ ಇದೆ. ಸೊ ಹಾಗಾಗಿ ಯಾವುದನ್ನು ನಾವು ಡಿಸ್ಪ್ಯೂಟ್ ಮಾಡೋದು ಬೇಡ. ಎಲ್ಲವೂ ನಮಗೇನು ಸಿಗಬೇಕಿತ್ತೋ ಅದೇ ಸಿಕ್ಕಿದೆ. ಒಂದು ವೇಳೆ ಸಿಕ್ಕಿಲ್ಲ ಅಂತಂದರೆ, ನಮಗೇನೋ ಬಯಸಿ ಸಿಕ್ಕಿಲ್ಲ ಅಂತಂದರೆ ಅದನ್ನು ಪಡ್ಕೊಳ್ಳೋದು ಹೇಗೆ ಅಂತಂತೇಳಿ ಕೆಲವು ಕಾರ್ಯಗಳನ್ನು ಮಾಡಿದಾಗ ಅದನ್ನು ಪಡ್ಕೊಳ್ಬೋದು. ಸೊ ಡೋಂಟ್ ಫಿಯರ್, ನೆವರ್ ಫಿಯರ್ ಫಾರ್ ಎನಿಥಿಂಗ್. ಎವ್ರಿಥಿಂಗ್ ವಿ ಕ್ಯಾನ್ ಕಾಂಕರ್. ಜಸ್ಟ್ ದ್ಯಾಟ್ ವಿ ನೀಡ್ ಟು ಡೂ ಸರ್ಟನ್ ಕ್ರಿಯೆ. ಸೊ ಅದನ್ನು ಕಲಿತು ಮಾಡಬೇಕಷ್ಟೆ. ಗುರುಜಿ, ಭಯ ಮನುಷ್ಯನನ್ನು ಯಾವ ರೀತಿ ಕೊಲ್ಲುತ್ತೆ ಅಂತ ನಮಗೆ ಒಂದು ಕೃಷ್ಣನ ಕಥೆಯ ಮುಖಾಂತರ ನಮ್ಮ ವೀಕ್ಷಕರಿಗೆ ಬಹಳ ಸರಳವಾಗಿ ಎಲ್ರಿಗೂ ಅರ್ಥ ಆಗುವಂತೆ ತಿಳಿಸ್ಕೊಟ್ರಿ. ಅದೇ ರೀತಿ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಪುಸ್ತಕಗಳಲ್ಲೂ ಕೂಡ ಉಲ್ಲೇಖಿಸಿದ್ರು. ಅದರಲ್ಲಿ ಒಂದು ಪುಸ್ತಕ ನನ್ನ ಹತ್ರ ಇದೆ, ಹಣದ ವಿಶ್ವರಹಸ್ಯ ಅಂತ. ಅಂದರೆ ಶ್ರೀಮಂತರಾಗೋದು ಮಕ್ಕಳ ಆಟದಂತೆ ಅಂತ ಗುರುಜಿ ಅದಕ್ಕೆ ಕ್ಯಾಪ್ಷನನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಹಲವಾರು ವಿಚಾರಗಳನ್ನು, ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಅವರಿಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದರಲ್ಲಿ ಒಂದು ಕೋಟ್ ಇದೆ ಗುರುಜಿ, ದೇವರ ಸೃಷ್ಟಿಯಲ್ಲಿ ಎಲ್ಲ ಉತ್ತರಗಳು ಈಗಾಗಲೇ ಇದೆ, ಸರಿಯಾಗಿ ಪ್ರಶ್ನಿಸುವವರಿಗೆ ಮಾತ್ರ ಉತ್ತರ ಸಿಗುತ್ತೆ ಅಂತ. ಅಂದರೆ ಜನ ಯಾವಾಗಲೂ ತಮ್ಮನ್ನು ತಾವು ಕ್ವಶನ್ ಮಾಡ್ಕೊತಿದ್ದಾರೆ, ಅಯ್ಯೋ ನನಗೆ ಹಿಂಗೆ ಯಾಕಾಯಿತು, ನಾನೇ ಯಾಕೆ ಇಷ್ಟು ಕಷ್ಟಪಡ್ತಿದ್ದೀನಿ, ಇಷ್ಟು ನೋವು ನನಗೆ ಯಾಕೆ ಅಂತ ಅವ್ರಿಗವರೇ ಪ್ರಶ್ನೆ ಮಾಡ್ಕೊಂಡು ಕೊರಗ್ತಾ ಇರ್ತಾರೆ. ಬಹುಶಃ ಆ ಎಲ್ಲ ರೀತಿ ಯೋಚನೆ ಮಾಡುವಂಥ ಜನರಿಗೆ ಈ ಒಂದು ಕೋಟಲ್ಲಿ ಉತ್ತರ ಇದೆ ಅಂತ ಅನಿಸುತ್ತೆ. ನೀವೇ ಇದನ್ನು ನಮ್ಮ ವೀಕ್ಷಕರಿಗೆ ವಿಶ್ಲೇಷಣೆಯೊಂದಿಗೆ ತಿಳಿಸ್ಕೊಡಿ ಗುರುಜಿ. ಅಬ್ಸಲ್ಯೂಟ್ಲಿ. ನೋಡಿ, ಯಾರು ಹುಡುಕ್ತಾರೋ, ಏನನ್ನು ಹುಡುಕ್ತಾರೋ ಅದೇ ಸಿಗುವಂಥದ್ದು. ಹುಡುಕಿರಿ ಸಿಗುವುದು, ತಟ್ಟಿರಿ ತೆರೆಯಲಾಗುವುದು, ಕೇಳಿರಿ ಕೊಡಲಾಗುವುದು. ಸೊ ನೀವೇನನ್ನು ಕೇಳ್ತೀರೋ ಅದು ಭಗವಂತ ಕೊಡ್ತಾನೆ, ಏನನ್ನು ಹುಡುಕ್ತಿರೋ ಅದು ಸಿಗುತ್ತೆ, ಯಾವುದನ್ನು ತಟ್ತೀರೋ ಅದು ತೆರೆಯಲ್ಪಡುತ್ತೆ. ನೋಡಿ, ಈಗ ಈ ರೂಮಲ್ಲೇ ಅಷ್ಟೊತ್ತಂದ ಇದ್ದೀವಿ. ನಾನು ಸಪೋಸ್ ಒಂದು ವೇಳೆ ಈಗ ಮೇಡಮ್ಗೆ ಆಗಲಿ ರೆಡ್ ಕಲರ್ ಏನಿದೆ ಅಂತ ಕೇಳಿದರೆ, ಶಿ ವಿಲ್ ಸ್ಟಾರ್ಟ್ ಸೀಯಿಂಗ್ ಓನ್ಲಿ ರೆಡ್. ಯು ವಾಂಟ್ ಟು ಟ್ರೈ ದ್ಯಾಟ್ ಮೇಡಮ್? ಇಲ್ಲಿ ಈ ಸ್ಟುಡಿಯೋದಲ್ಲಿ ಏನೆಲ್ಲ ರೆಡ್ ಕಲರ್ ಇದೆ ನೋಡಿ. ರೆಡ್ ಕಲರ್ ಅಂದಾಗ ನಿಮ್ಗೆ ರೆಡ್ ಮಾತ್ರ ಕಾಣಿಸ್ತಾ ಹೋಗುತ್ತೆ. ಅಲ್ಲಿ ರೆಡ್ ಇದೆ, ನನ್ನ ಡ್ರೆಸ್ ಸ್ವಲ್ಪ ರೆಡ್ ಕಲರಲ್ಲೇ ಇದೆ, ನೀವು ಹಾಕ್ಕೊಂಡಿರೋ ರಿಂಗು ಅದು ರೆಡ್ಡಲ್ಲಿದೆ, ಆಮೇಲೆ ಇದೆ ನೈಲ್ ಪಾಲಿಶ್ ರೆಡ್ಡಲ್ಲಿದೆ, ನಮ್ಮ ಕ್ಯಾಮ್ರಾಮನ್ ಇವರೆಲ್ಲ ಇದ್ದಾರೆ, ರೆಡ್ ಕಲರ್ ಇದೆ, ಒಂದು ಸ್ವಲ್ಪ ಶರ್ಟ್, ಒಂದು ಸ್ವಲ್ಪ ಅಲ್ಲಿ ರೆಡ್ ಕಲರ್ ಏನೋ ಇದೆ ನೋಡಿ. ಎಷ್ಟೋ ರೆಡ್ ಕಾಣ್ತಿದ್ಯಾ? ಈಗ ಸಡನ್ನಾಗಿ ನಾನು ಬ್ಲೂ ಅಂದೆ ಅಂದ್ಕೊಳ್ಳಿ, ನಿಮ್ಗೆ ರೆಡ್ ಮರ್ತೋಗುತ್ತೆ, ಬರೀ ಬ್ಲೂ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ಸಪೋಸ್ ಗ್ರೀನ್ ಅಂದೆ ಅಂದ್ಕೊಳ್ಳಿ, ಗ್ರೀನ್ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ವೈಟ್ ಅಂದೆ ಅಂದ್ಕೊಳ್ಳಿ, ಇವೆಲ್ಲ ಮರ್ತೋಗಿ ಬರೀ ವೈಟೇ ಕಾಣ್ತಿರುತ್ತೆ. ತುಂಬ ಸಲ ದಾರಿಯಲ್ಲಿ ಹೋಗ್ತಿರ್ಬೇಕಂದ್ರೆ ನಾವು ಯಾವುದೋ ಕಾರ್ ತೆಗೆದುಕೊಳ್ಬೇಕು ಅಂತ ಇರ್ತೀವಿ, ಈ ಕಾರು ಅಂದಿದ ತಕ್ಷಣ ಆ ಕಾರೇ ಕಾಣಿಸ್ತಾ ಹೋಗುತ್ತೆ. ಇಲ್ಲ ಯಾವುದೋ ನಂಬರ್ ಅಂದು ಮಾತಾಡ್ತೀವಿ, ಆ ನಂಬರ್ ಕಾಣಿಸ್ತಾ ಹೋಗುತ್ತೆ. ಬಿಕಾಸ್ ಈ ನೇಚರಲ್ಲೆಲ್ಲ ಇದೆ. ನಮ್ಗೆ ಯಾವುದು ಕಾಣಿಸ್ಬೇಕು, ನೋಡಬೇಕು ಅಂತಿರುತ್ತೋ ಅದು ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸಪೋಸ್ ನಾವು ಮನಿ ಅಂದರೆ ಮನಿ ಮಾತ್ರ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ಪ್ರೀತಿ ಅಂದರೆ ಬರೀ ಪ್ರೀತಿ ಮಾತ್ರ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಗೇನು ನೋಡಬೇಕೋ ಅದು ಮಾತ್ರ ಯೂನಿವರ್ಸ್ ನಮಗೆ ಕೊಡುತ್ತೆ, ಯಾವುದ್ಯಾವುದೋ ಕೊಡೋದಿಲ್ಲ. ಸೊ ಹಾಗಾಗಿ ಅಲ್ಲಿ ಹೇಳಿರುವಂಥದ್ದು, ಈ ಪ್ರಪಂಚದಲ್ಲಿ, ಈ ಯೂನಿವರ್ಸಲ್ಲಿ ಎಲ್ಲವೂ ಆಲ್ರೆಡಿ ಸೃಷ್ಟಿಯಾಗಿದೆ. ನಿಮಗೇನು ಬೇಕೋ ಅದನ್ನು ಪಡ್ಕೊಳ್ಳೋದಕ್ಕೆ ಬೆಸ್ಟ್ ಕ್ವೆಶನ್ಸ್, ನಿಮಗೇನು ಬೇಕೋ ಆ ಕ್ವೆಶನ್ಸ್ ಕೇಳಿದಾಗ ಮಾತ್ರ ಉತ್ತರ ಕೊಡುತ್ತೆ. ಮೇಡಮ್ ಗೂಗಲದೆಲ್ಲ ಇದೆ ಮೇಡಮ್, ನಿಮಗೇನು ಬೇಕೋ ನೀವು ಕ್ವೆಶನ್ ಹಾಕಿದ್ರೆ ತಾನೇ ಅದು ಕೊಡೋದು. ಹೌದು. ನೀವು ಸುಮ್ಮನೆ ಕುಳಿತುಕೊಂಡು ಗೂಗಲನ್ನು ನನಗೇನೋ ಕೊಡು ಅಂದರೆ ಅದೇನು ಕೊಡುತ್ತೆ? ಅಲೆಕ್ಸಾನೇ ಇರುತ್ತೆ ಮೇಡಮ್. ನೀವು ಅಲೆಕ್ಸಾಗೆ ಹೇಳಿದ್ರೆ ತಾನೇ ಈ ಮ್ಯೂಸಿಕ್ ಪ್ಲೇ ಮಾಡಿದ್ರೆ ಅಲೆಕ್ಸಾ ಪ್ಲೇ ಮಾಡ್ತಾಳೆ. ಆಫ್ಟರ್ ಆಲ್ ಅಲೆಕ್ಸಾನ್ ನಂಬ್ತೀವಿ, ಗೂಗಲ್ ನಂಬ್ತೀವಿ, ದೇವ್ರನ್ನೇ ನಂಬಲ್ಲ ನಾವು.
ಹೇಗಿದೆ ನೋಡಿ ಸೃಷ್ಟಿ. ಸೊ ಹಾಗಾಗಿ ನೀವೇನು ಕೇಳ್ಕೊಳ್ತೀರೋ ಅದೆಲ್ಲ ಸಿಗುತ್ತೆ, ಅದೇ ಅದರ ತಾತ್ಪರ್ಯ. ಓಕೆ, ಅಂದರೆ ನಾವು ಏನು ಆಲೋಚನೆ ಮಾಡ್ತಿರ್ತೀವಲ್ಲ ಅದ್ರ ಬಗ್ಗೆ ಒಂದು ಕನ್ಫ್ಯೂಷನ್ಸ್ ಇರಬಾರ್ದು. ನನಗಿದು ಬೇಕು ಅಂತ ಕಾನ್ಫಿಡೆಂಟ್ ಆಗಿ ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡಿದಾಗ ನೂರಾರು ದಾರಿಗಳು ತೆರ್ಕೊಳ್ಳುತ್ತೆ ಅಂತ ಹೇಳ್ತೀರಿ. ಗುರುಜಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿ ಹಲವಾರು ವಿಚಾರಗಳನ್ನು ಒಳಗೊಂಡಂತಹ ಕಾರ್ಯಾಗಾರವನ್ನು ಕೂಡ ನೀವು ಆಯೋಜನೆ ಮಾಡ್ತಾ ಇರ್ತೀರಾ. ಇದೇ ಸೆಪ್ಟೆಂಬರ್ 28ಕ್ಕೂ ಕೂಡ ನಿಮ್ಮ ಕಾರ್ಯಾಗಾರ ಇದೆ, ಅದ್ರ ಬಗ್ಗೆ ಕೂಡ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿ. ಸೊ 28ನೇ ತಾರೀಕು ಸೆಪ್ಟೆಂಬರ್ ಭಾನುವಾರ ಇದು ಫೌಂಡೇಶನ್ ಕಾರ್ಯಾಗಾರವಾಗಿರುತ್ತೆ. ಪ್ರತಿ ವರ್ಕ್ಶಾಪಲ್ಲೂ ತುಂಬ ವಿಶೇಷತೆಗಳಿರುತ್ತೆ ನೋಡಿ. ನಮ್ಮ ಕಾರ್ಯಾಗಾರಕ್ಕೆ ಅಬ್ರಾಡಿಂದ ಎಲ್ಲ ಬರ್ತಾರೆ. ಲಾಸ್ಟ್ ಟೈಮು ಸೌತ್ ಆಫ್ರಿಕಾದಿಂದ ಬಂದಿದ್ದರು. ಈಸ್ ಮೈನಿಂಗ್ ಅಂತೆ, ಮೈನಿಂಗ್ ಮಾಡ್ತಾರಂತೆ. ಇನ್ನೊಬ್ಬರು ಯುನೈಟೆಡ್ ಸ್ಟೇಟ್ಸಿಂದ ಬಂದಿದ್ದರು. ಇನ್ನೂ ಹಲವಾರು ಮಂದಿ ಆಸ್ಟ್ರೇಲಿಯಾದಿಂದ, ಸೊ ಮೆನಿ ಅದರ್ ಕಾಂಟಿನೆಂಟ್ಸ್, ಪ್ರತಿ ಎಲ್ಲ ಭಾಗಗಳಿಂದನೂ. ಮನೆಯೊಬ್ಬರು ಬಂದಿದ್ದರು, ಐ ಥಿಂಕ್ ಈಸ್ ಫ್ರಮ್ ಮಲೇಷ್ಯಾ. ಸೊ ಅವರು ಸತ್ಯಲೋಕಕ್ಕೆ ದಾನ ಕೊಟ್ಟಿದ್ದಾರೆ. ಅವರು ಮಲೇಷಿಯನ್ ಕರೆನ್ಸಿಯಲ್ಲೇ ಕೊಟ್ಟಿದ್ದಾರೆ. ಸೊ ತುಂಬ ಜನ ಬರ್ತಿರ್ತಾರೆ. ಬಹುತೇಕ ಮಂದಿ ಕಮೆಂಟ್ಸಲ್ಲೂ ನಾನು ನೋಡ್ತಿರ್ತೇನೆ, ನಾವು ಬಿಜಾಪುರದಲ್ಲಿದ್ದೀವಿ, ನಮಗೆ ದೂರ ಆಗುತ್ತೆ, ನಾವೆಲ್ಲೋ ಬಾರ್ಡರಲ್ಲಿದ್ದೀವಿ ಅಂತಂತೇಳಿ. ಸೊ ಇಟ್ಸ್ ನಾಟ್ ಅಬೌಟ್ ದ ಡಿಸ್ಟೆನ್ಸ್, ಇಟ್ಸ್ ಅಬೌಟ್ ದ ಟ್ರೂತ್. ಜಸ್ಟ್ ಇಮ್ಯಾಜಿನ್, ನಾವು ಸ್ಕೂಲೆಲ್ಲೋ ಒಳ್ಳೆ ಸ್ಕೂಲಿಗೆ ನಮ್ಮ ಮಕ್ಕಳನ್ನ ಹಾಕಬೇಕು ಅಂತಂತೇಳಿ ಎಷ್ಟೇ ದೂರ ಆದರೂ ಹೋಗಿ ಹಾಕ್ಬಿಟ್ಟು ಬರ್ತೇವೆ. ವೈ? ಇಟ್ಸ್ ನಾಟ್ ಬಿಕಾಸ್ ಇಟ್ ಈಸ್ ಕನ್ವೀನಿಯೆಂಟ್. ವಿ ಆರ್ ಓನ್ಲಿ ಸೀಯಿಂಗ್ ನನ್ನ ಮಗನು ಇಲ್ಲೇ ಓದಬೇಕು, ಇಂಥ ಎಜುಕೇಷನ್ ಸಿಗಬೇಕು ಅಂತಂತೇಳಲ್ವಾ. ನಾವು ಏನು ಬೇಕೋ ಅದು ಪಡ್ಕೋಬೇಕು ಅಂತಂದರೆ ವಿ ಹ್ಯಾವ್ ಟು ಗೋ ಇನ್ ಸರ್ಚ್ ಆಫ್ ಇಟ್. ವಿ ಹ್ಯಾವ್ ಟು ಬಿ ಸೀಕರ್ಸ್. ಜಸ್ಟ್ ಇಮ್ಯಾಜಿನ್, ನಾನು ಎಲ್ಲೋ ಒಂದು ತಿರುಪತಿಗೆ ಹೋಗ್ಬೇಕಪ್ಪ, ನಾನು ಇಲ್ಲೇ ಕುಳಿತುಕೊಂಡು ತಿರುಪತಿನೇ ಇಲ್ಲಿ ಬರಬೇಕು ಅಂತ ಕೋರ್ಕೊಳ್ಳಿಕ್ಕೆ ಆಗೋದಿಲ್ವಲ್ಲ, ನಾನು ಹೋಗ್ಬೇಕಲ್ವಾ. ಸೊ ಇಟ್ ಈಸ್ ಓನ್ಲಿ ಫಾರ್ ದ ಸೀಕರ್ಸ್. ಆ ಯೂನಿವರ್ಸು ದೇವರು ಕೊಡುವಂಥದ್ದು ಕರ್ಮ ಕಳೆದಿದ್ದರೆ ಮಾತ್ರ. ನಮ್ಮ ಕಾರ್ಯಾಗಾರಕ್ಕೆ ಬರಬೇಕು ಅಂತಂದರೆ ನೀವು ಏನೇನೋ ಪ್ರಯತ್ನ ಪಡಬೇಕು ಅಂತಂತಲ್ಲ, ಕರ್ಮ ಕಳೆದ್ರೆ ಬರ್ತೀರಾ. ನೋಡಿ, ನಮ್ಮ ಸ್ಟುಡಿಯೋದಲ್ಲೇ ಕೆಲವರಿದ್ದಾರೆ, ಲಾಸ್ಟ್ ಒಂದು 4 ವರ್ಷದಿಂದ ನನ್ನ ಜೊತೆ ಇದ್ದಾರೆ, ಇನ್ನೂ ಅವರು ಬರಲಿಲ್ಲ. ಅವ್ರು ನಗ್ತಿದ್ದಾರೆ. ಈಗ ನಾನು ಇದು ಹೇಳ್ತಿದ್ರೆ ಕ್ಯಾಮ್ರಾಮ್ಯಾನ್ ನಗ್ತಿದ್ದಾರೆ, ಅವ್ರು ಬರಲಿಲ್ಲ. ಈ ಬೇರೆಯವರೆಲ್ಲ ದುಡ್ಡು ಕೊಟ್ಟು ಬರ್ತಾರೆ, ಇವರಿಗೆ ಉಚಿತ, ಬಟ್ ದೇ ವಿಲ್ ನಾಟ್ ಕಮ್. ಆ್ಯಂಡ್ ಮೋರೋವರ್ ದಿಸೆ ನಮಗೆ ಟೈಮ್ ಇಲ್ಲ ಅಂತಂತೇಳಿ. ಇನ್ನೂ ದೇವರವ್ರನ್ನ ಉಳಿಸಿರೋದೇ ಹೆಚ್ಚು. ಅವನು ದೇವರೇನಾದರೂ ಮುನ್ಸ್ಕೊಂಡು ನಿನಗೂ ಟೈಮ್ ಕೊಡಲ್ಲ ಅಂದಿದ್ರೆ ಯಾವಾಗಲೂ ಎತ್ಬಿಡ್ಬೋದಿತ್ತು. ಸೊ ಹಾಗಾಗಿ ಇಟ್ ಹ್ಯಾಸ್ ಟು ಹ್ಯಾಪನ್. ಇಟ್ಸ್ ನಾಟ್ ಬಿ ಫೋರ್ಸ್, ನೈದರ್ ಐ ಆಮ್ ಫೋರ್ಸಿಂಗ್. ನಾನು ಯಾರಿಗೋ ಫೋರ್ಸ್ ಮಾಡಿ ಅಂತಲೂ ಹೇಳ್ತಿಲ್ಲ. ಆಮೇಲೆ ನಮ್ಮ ವರ್ಕ್ಶಾಪ್ನ ಯಾರೂ ಪ್ರಮೋಟು ಮಾಡಬಾರ್ದು. ಇಟ್ಸ್ ನಾಟ್ ಬಿ ಲೈಕ್ ಓಕೆ, ಇಟ್ಸ್ ನಾಟ್ MLM, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಲ್ಲ. ನೀವು ಬಂದವರು ಇನ್ನೊಂದು 10 ಜನಕ್ಕೆ ಹೇಳಿ ಅಂತೆಲ್ಲ ನಾನು ಯಾವತ್ತೂ ಹೇಳೋದಿಲ್ಲ. ಆ ಲಕ್ಷ್ಮಿ ಅನ್ನುವಂಥದ್ದು ತಾನಾಗೆ ಬರಬೇಕು ರೀ. ಇಟ್ಸ್ ನಾಟ್ ಬಿ ಲೈಕ್ ಓಕೆ ಯಾರೋ ಹೇಳಿ ಕೊಟ್ಟು ಬರೋ ಅಂಥದ್ದಲ್ಲ. ಅದು ಲಕ್ ಇರಬೇಕು, ಅದು ಪುಣ್ಯ ಮಾಡಿರಬೇಕು. ಸೊ ಅಂಥವ್ರಿಗೆ ಮಾತ್ರ ಸಿಗುವಂಥದ್ದು. ಬಿಕಾಸ್ ದಿಸ್ ಈಸ್ ವಿಶ್ವಜ್ಞಾನ, ಇಟ್ಸ್ ನಾಟ್ ಅ ಫೇಕ್ ನಾಲೆಜ್. ಐ ಆಮ್ ನಾಟ್ ಟೀಚಿಂಗ್ A for apple, B for ball, C for cat, 2 1s are 2, 2 2s are 4, 2 3s are 6, all bullshit. No, there is not that. ಇದು ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇದು ವಿಶ್ವದಲ್ಲೇ ಶ್ರೇಷ್ಠವಾದ ಜ್ಞಾನ. ಸೊ ಹಾಗಾಗಿ ಅದನ್ನು ಪಡ್ಕೊಳ್ಳೋದಕ್ಕೆ ಅರ್ಹತೆ ಇದ್ದರೆ ಮಾತ್ರ ಬರೋದಕ್ಕೆ ಸಾಧ್ಯ. ಸೊ ಪ್ಲೀಸ್ ಕಮ್, ಲೆಟ್ಸ್ ಆಲ್ ಲರ್ನ್, ಲೆಟ್ಸ್ ಆಲ್ ಬಿಕಮ್ ರಿಚ್. ಓಕೆ ಗುರುಜಿ, ಅದರ ಜೊತೆಗೆ ನಮ್ಮ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಲಕ್ಷ್ಮಿಯನ್ನು ಆಕರ್ಷಿಸುವಂತಹ ಕೆಲವು ಸರಳ ಉಪಾಯಗಳನ್ನು ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ತೀರಾ. ಇವತ್ತಿನ ಸರಳ ಉಪಾಯ ಏನು? ಸೊ ನಾನು ಭಯದ ಬಗ್ಗೆ ಮಾತಾಡಿದೆ. ಯಾರಿಗೆಲ್ಲ ಭಯ ಇರುತ್ತೋ, ಆತಂಕ ಇರುತ್ತೋ ಅವರಿಗೆ ಹಣ ಬರೋದೇ ಇಲ್ಲ. ಸೊ ಇದು ನಿಮಗೆ ಗೊತ್ತಾಗಬೇಕಿದು. ಯಾವತ್ತೂ ಭಯ ಪಡಬೇಡಿ, ಯಾರಿಗೂ ಭಯ ಪಡಬೇಡಿ. ಭಯ ಪಡಬಾರ್ದು ಅಂತಂದರೆ ಅಜ್ಞಾನ ಇರಬಾರ್ದು. ಭಯ ಪಡಬಾರ್ದು ಅಂತಂದರೆ ಸುಳ್ಳಿರಬಾರ್ದು, ಮೋಸ ಇರಬಾರ್ದು, ದ್ವೇಷ ಇರಬಾರ್ದು, ಕೋಪ ಇರಬಾರ್ದು. ಇವೆಲ್ಲ ರಾಕ್ಷಸ ಗುಣಗಳು. ವ್ಯಾಪಾರದಲ್ಲಿ ನಾವು ಯಾವಾಗ ಭಯ ಪಡ್ತೀವಿ, ನಾನು ಮೋಸ ಮಾಡ್ತಿದ್ರೆ ಭಯ ಪಡಬೇಕು. ನಾನು ಮೋಸನೇ ಮಾಡಲ್ಲ, ಬರಲಿ ಬಿಡಿ, ಯಾರಾದರೂ ಚೆಕ್ ಮಾಡ್ಕೊಳ್ಳಿ ಬಿಡಿ. ಕರೆಕ್ಟಾಗಿ ದುಡ್ಡು ತಗೊಳ್ತೀನಪ್ಪ, ಕರೆಕ್ಟಾಗಿ GST ಕಟ್ತೀನಿ, ಕರೆಕ್ಟಾಗಿ ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ, ನನಗೇನು ಭಯ ಇರುತ್ತೆ? ಜಸ್ಟ್ ಗಿವ್ ಎನ್ ಎಕ್ಸಾಂಪಲ್. ಎಲ್ಲಿ ಭಯ ಇರುತ್ತೆ, ಭೀತಿ ಇರುತ್ತೆ, ಅಲ್ಲಿ ಯಾವತ್ತೂ ಸುಖ, ಶಾಂತಿ, ನೆಮ್ಮದಿ ಸಹ ಇರಲ್ಲ. ಸೊ ಅದನ್ನು ಹೋಗ್ಲಾಡ್ಸೋದಕ್ಕೆ ನಮ್ಮ ಸಂಸ್ಕಾರದಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಟೆಕ್ನಿಕ್. ಇದು ನಂದಲ್ಲ, ಇದು ಆಲ್ರೆಡಿ ಇರೋವಂಥದ್ದು ಸನಾತನ ಧರ್ಮದಲ್ಲಿ. ಅಭಯ ಮುದ್ರೆ ಅಂತಾರೆ. ನೀವು ಪ್ರತಿದಿನ ಯಾರಿಗೆಲ್ಲ ಭಯ ಇದೆಯೋ ಅವ್ರಿಗೆ ಒಂದು 15 ನಿಮಿಷ
ಅಭಯ ಮುದ್ರೆ, ಈ ರೀತಿ ಮುದ್ರೆಯಲ್ಲಿ ಕೈಯನ್ನು ಇಟ್ಕೊಂಡು ಈ ಕೈಯನ್ನು ಜಸ್ಟ್ ಇಲ್ಲಿ ಪ್ಲೇಸ್ ಮಾಡಿ ಜಸ್ಟ್ ನಾರ್ಮಲಾಗಿ ಇಟ್ಕೊಳ್ಳಿ. ಈ ಕೈಯನ್ನು ಹೀಗಿಟ್ಕೊಂಡು ಬರೀ 15 ನಿಮಿಷ ಮೌನವಾಗಿ ಕುಳಿತಿದ್ರೂ ಸಾಕು. ಅಷ್ಟೇ ಅಲ್ಲ, ಇನ್ನೂ ಕೆಲವರಿಗೆ ಒಂದು ವೇಳೆ ಮಂತ್ರ ಯಾವುದಾದ್ರೂ ಹೇಳ್ಕೊಳ್ಬೇಕು, ಯಾವುದು ಹೇಳಬೇಕು ಅಂತಂದರೆ ನೀವು ಗಾಯತ್ರಿ ಮಂತ್ರನಾದರೂ ಹೇಳ್ಬೋದು, ಲಲಿತ ಸಹಸ್ರನಾಮನಾದರೂ ಹೇಳ್ಬೋದು, ವಿಷ್ಣು ಸಹಸ್ರನಾಮವಾದರೂ ಹೇಳ್ಬೋದು, ಅಥವಾ ಸುಮ್ಮನೆ ಮನಸ್ಸಲ್ಲಿ ಓಂ ನಮಃ ಶಿವಾಯ ಅಂತಾದರೂ ಹೇಳ್ಬೋದು. 15 ನಿಮಿಷ ಈ ಒಂದು ಮುದ್ರೆಯಲ್ಲಿ ಕುಳಿತಿದ್ರೆ ಸಾಕು, ಭಯವೆಲ್ಲ ಹೊರಟೋಗ್ಬಿಡುತ್ತೆ. ಸೊ ಇನ್ನೂ ಕೆಲವರು, ನಾನು ತುಂಬ ಜನ ನನಗೆ ಯಾವುದು ಇಷ್ಟ ಅಂತ ಹೇಳ್ತೇನೆ, ಓಂ ನಮೋ ಭಗವತೆ ನಾರಾಯಣಾಯ ನಮಃ, ಓಂ ನಮಃ ಶಿವಾಯ, ಓಂ ಯಾವುದಾದ್ರೂ, ಇದೆಲ್ಲ ಬೀಜ ಮಂತ್ರಗಳು, ಶ್ರೇಷ್ಠವಾದ ಮಂತ್ರಗಳು, ಯಾವುದಾದ್ರೂ ಒಂದು ಹೇಳ್ಕೊಂಡ್ರೆ ಸಾಕು. ಸೊ ದಯವಿಟ್ಟು ಇದನ್ನು ಮಾಡಿ ಭಯದಿಂದ ನಿರ್ಮೂಲನೆ ಪಡ್ಕೊಳ್ಳಿ. ಎಲ್ಲರೂ ಶ್ರೀಮಂತರಾಗಿ. ಧನ್ಯವಾದಗಳು. ಓಕೆ ಗುರುಜಿ, ಜೀವನದಲ್ಲಿ ಯಾವಾಗಲೂ ಎಲ್ರಿಗೂ ಒಂದು ಭಯ ಇರುತ್ತೆ. ಅಂದರೆ ನಾನು ಚೆನ್ನಾಗಿ ಹಣ ಸಂಪಾದನೆ ಮಾಡ್ತೀನ, ಸಂಪಾದನೆ ಮಾಡಿರೋಂಥ ಹಣ ಕಳ್ಕೊಂಡ್ಬಿಡ್ತೀನ, ಇದನ್ನು ಹೇಗೆ ಕಾಪಾಡ್ಕೊಂಡು ಹೋಗಬೇಕು, ಹಾಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಭಯ ಅನ್ನುವಂಥದ್ದು ಇದ್ದೇ ಇರುತ್ತೆ. ಆದರೆ ಆ ಭಯವನ್ನು ಮೆಟ್ಟಿ ನಿಂತಾಗ ಯಾವ ರೀತಿ ನಾವು ಜೀವನದಲ್ಲಿ ಸಕ್ಸಸ್ಫುಲ್ ಆಗಬಹುದು ಅನ್ನೋದನ್ನು ನಮ್ಮ ಈ ಕಾರ್ಯಕ್ರಮದ ಮುಖಾಂತರ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ಗುರುಜಿ. ಧನ್ಯವಾದಗಳು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದೇ ರೀತಿ ಸಾಕಷ್ಟು ಮಾಹಿತಿಗಳನ್ನು, ಮಾರ್ಗದರ್ಶನವನ್ನು ಗುರೂಜಿಯವರು ಕೊಡ್ತಾ ಇರ್ತಾರೆ. ಹಲವಾರು ಟಿಪ್ಸ್ಗಳನ್ನು, ಉಪಾಯಗಳನ್ನು ಕೂಡ ಕೊಡ್ತಿರ್ತಾರೆ. ಅದನ್ನು ಕೇಳಿಸ್ಕೊಂಡು ಓಕೆ ನಾವಿದನ್ನು ಮಾಡೋಣ ಅಂತ ಅನ್ಕೊಂಡ್ರೆ ಮಾತ್ರ ಆಗಲ್ಲ, ಅದನ್ನ ಮಾಡಿದಾಗ ಮಾತ್ರ ನಿಮಗೆ ಪರಿಹಾರ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಇದೇ ರೀತಿಯಾದಂತಹ ವಿಚಾರಗಳು ನಮ್ಮ ವರ್ಕ್ಶಾಪ್ನಲ್ಲೂ ಕೂಡ ಇರುತ್ತೆ. ಇದೇ ಸೆಪ್ಟೆಂಬರ್ 28ರಂದು ಗುರುಜಿಯವರು ಕಂಡಕ್ಟ್ ಮಾಡ್ತಾ ಇರುವಂತಹ ವರ್ಕ್ಶಾಪ್ ಅನ್ನ ಅಟೆಂಡ್ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಮಾಹಿತಿ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.